ಮ್ಯಾನೇಜ್ಮೆಂಟ್. ನಮಸ್ಕಾರ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಮಾರುಕಟ್ಟೆ ನಿರ್ವಹಣೆಯ ಆನ್ಲೈನ್ ತರಗತಿಗೆ ಸ್ವಾಗತ. As you already know, in yesterday class we discussed the meaning and definition of product planning. ನಿಮಗೆ ಈಗಾಗಲೇ ತಿಳಿದಿದೆ ವಿದ್ಯಾರ್ಥಿಗಳೇ, ನಿನ್ನೆ ತರಗತಿಯಲ್ಲಿ ನಾವು ವಸ್ತುವಿನ ಯೋಜನೆಯ ಅರ್ಥ ಮತ್ತು ವ್ಯಾಖ್ಯಾನದ ಬಗ್ಗೆ ನಾವು ತಿಳ್ಕೊಂಡ್ವಿ. And in today's class we will discuss the objectives of product planning. ಇವತ್ತಿನ ತರಗತಿಯಲ್ಲಿ ನಾವು ವಸ್ತುವಿನ ಯೋಜನೆಯ ಪ್ರಮುಖವಾದಂತಹ ಉದ್ದೇಶಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. As we already know, the main objective of product planning is to satisfy the needs of the customers, is to well design the products, and is to evaluate the performance of existing products, and to strengthen the capacity of the company to compete with its competitors. Yes, ನಮ್ಗೆ ಈಗಾಗಲೇ ತಿಳಿದ ವಿದ್ಯಾರ್ಥಿಗಳೇ, ವಸ್ತುವಿನ ಯೋಜನೆ ಯಾಕಾಗಿ ಮಾಡ್ತಾರಪ್ಪ ಅಂತಂದರೆ, ಒಂದು ಹೊಸ ವಸ್ತುವನ್ನು ಪರಿಚಯಿಸಲು, ಒಂದು ಉತ್ತಮವಾದಂತಹ ವಸ್ತುವಿನ ವಿನ್ಯಾಸ ಮಾಡಲು, ಹಾಗೂ ಈಗಾಗಲೇ ಪರಿಚಯಿಸಿರುವಂತಹ ಅಥವಾ ಪ್ರಸ್ತುತದಲ್ಲಿ ಕಾರ್ಯನಿರ್ವಹಿಸಿರುವ ವಸ್ತುವಿನ ಕಾರ್ಯಕ್ಷಮತೆಯನ್ನು ಅಳೆಯಲು, ಹಾಗೂ ಒಂದು ವ್ಯಾವಹಾರಿಕ ಸಂಸ್ಥೆಯ ತನ್ನ ಪ್ರತಿಸ್ಪರ್ಧಿಯ ಜೊತೆಗೆ ಸ್ಪರ್ಧಿಸುವ ಸಾಮರ್ಥ್ಯವನ್ನು ಹೆಚ್ಚಿಸಲು, ಹಾಗೂ ಇನ್ನಿತರೆ ಕಾರ್ಯಗಳಿಗಾಗಿ ವಸ್ತುವಿನ ಯೋಜನೆ ಅವಶ್ಯಕ ಆಗಿದೆ. ಸೊ ಎವ್ರಿ ಕಂಪನಿ intends to design a well product in order to satisfy the needs of the customers. By this way, intends to earn the more profit. ಪ್ರತಿಯೊಂದು ವ್ಯಾವಹಾರಿಕ ಸಂಸ್ಥೆಯ ಉದ್ದೇಶ ಏನಪ್ಪ ಅಂತಂದರೆ, ಒಂದು ಉತ್ತಮವಾದಂತಹ ವಸ್ತುವಿನ ವಿನ್ಯಾಸ ಮಾಡಿ ಗ್ರಾಹಕರ ಬೇಡಿಕೆಗಳನ್ನು ತೃಪ್ತಿಪಡಿಸುವಂಥದ್ದಾಗಿರುತ್ತೆ. ಇದರ ಮೂಲಕ ಹೆಚ್ಚಿನ ಲಾಭಾಂಶವನ್ನು ಗಳಿಸುವುದೇ ಆಗಿರುತ್ತೆ. ಸೊ ಲೆಟ್ ವಿ ನೋ ವಾಟ್ ಆರ್ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಪ್ರಾಡಕ್ಟ್ ಪ್ಲಾನಿಂಗ್ ಈಸ್. ದ ಫಸ್ಟ್ ಒನ್ ಈಸ್ ಟು ಡಿಸೈನ್ ದ ಪ್ರಾಡಕ್ಟ್ಸ್. ವಸ್ತುವಿನ ವಿನ್ಯಾಸ ಮಾಡಲು. ಸೊ every company and business organization will design the goods and services or the products according to the needs, taste and preferences of the customers. The main objective of company is to satisfy the needs of the customers. ಪ್ರತಿಯೊಂದು ವ್ಯಾವಹಾರಿಕ ಸಂಸ್ಥೆಯು ಪ್ರಮುಖ ಉದ್ದೇಶ ಏನಪ್ಪ ಅಂತಂದರೆ ಗ್ರಾಹಕರ ಬೇಡಿಕೆಗಳನ್ನು ತೃಪ್ತಿಪಡಿಸುವಂಥದ್ದು. ಸೊ ಇದು ಯಾವ ಮೂಲಕ ನಡೆಯುತ್ತೆ ಅಂತಂದರೆ, ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಸರಕು ಮತ್ತು ಸೇವೆಗಳನ್ನು ಪರಿಚಯಿಸಿದಾಗ ಅಥವಾ ಉತ್ಪಾದನೆ ಮಾಡಿದಾಗ ಅಥವಾ ವಸ್ತುಗಳನ್ನು ವಿನ್ಯಾಸ ಮಾಡಿದಾಗ ಮಾತ್ರ. ಸೊ ಇನ್ ಆರ್ಡರ್ ಟು ಡಿಸೈನ್ ದ ಪ್ರಾಡಕ್ಟ್ ಅಕಾರ್ಡಿಂಗ್ ಟು ದ ನೀಡ್ಸ್ ಅಂಡ್ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ಆಫ್ ದ ಕನ್ಸ್ಯೂಮರ್ಸ್ ಮೀನ್ಸ್ ದ ಪ್ರಾಡಕ್ಟ್ ಪ್ಲಾನಿಂಗ್ ಈಸ್ ಎಸೆನ್ಷಿಯಲ್. ವಿತೌಟ್ ದಿಸ್ ಹೌ ವಿ ಕ್ಯಾನ್ ಡಿಸೈನ್ ದ ಪ್ರಾಡಕ್ಟ್. ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಸರಕುಗಳನ್ನು ವಿನ್ಯಾಸ ಮಾಡಲು ಅಥವಾ ವಸ್ತುಗಳನ್ನು ವಿನ್ಯಾಸ ಮಾಡಬೇಕಪ್ಪ ಅಂತಂದರೆ ವಸ್ತುವಿನ ಯೋಜನೆ ಅವಶ್ಯಕವಾಗಿರುತ್ತದೆ. ಈ ವಸ್ತುವಿನ ಯೋಜನೆ ಇದ್ದರೆ ನಾವು ಯಾವ ರೀತಿಯಾಗಿ ವಸ್ತುವಿನ ವಿನ್ಯಾಸ ಮಾಡಬಹುದು. ಸೊ ಇನ್ ಆರ್ಡರ್ ಟು ಡಿಸೈನ್ ದ ಪ್ರಾಡಕ್ಟ್ ಟು ಸ್ಯಾಟಿಸ್ಫೈ ದ ನೀಡ್ಸ್, ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ಆಫ್ ದ ಕಸ್ಟಮರ್ಸ್, ದ ಪ್ರಾಡಕ್ಟ್ ಪ್ಲಾನಿಂಗ್ ಈಸ್ ಎಸೆನ್ಷಿಯಲ್. ಎಸ್, ನೆಕ್ಸ್ಟ್ ಒನ್ ಈಸ್ to evaluate the performance of existing product. ಪ್ರಸ್ತುತದಲ್ಲಿರುವ ಸರಕಿನ ಕಾರ್ಯಕ್ಷಮತೆ ಅಳೆಯುವುದು. It means we already discussed in yesterday class, if any organization or firms already introduced any product in the market, means before going to introduce another new product, it needs to evaluate the performance of existing product, whether it is satisfying the needs of the customers, whether it is gaining most preferences from the customers, whether it has the capability of earning more profits, and so on. And to understand the strength and weaknesses of that particular product, if there is any demerits, means the company has to modulate that particular product along with some changes.
ಈಗಾಗಲೇ ತಿಳಿದಿರೋ ಹಾಗೆ ಒಂದು ವ್ಯಾವಹಾರಿಕ ಸಂಸ್ಥೆಯು ತನ್ನ ಹೊಸ ವಸ್ತುವನ್ನು ಪರಿಚಯಿಸಲು ಅದಕ್ಕಿಂತ ಮುಂಚೆ ಈಗಾಗಲೇ ನಾನು ಪರಿಚಯಿಸಿರುವಂತಹ ವಸ್ತುವಿನ ಕಾರ್ಯಕ್ಷಮತೆಯನ್ನು ಅರಿಯುವುದು ಅವಶ್ಯಕವಾಗಿರುತ್ತೆ. ನಾವು ಪರಿಚಯಿಸಿರುವಂತಹ ವಸ್ತು ಗ್ರಾಹಕರ ಬೇಡಿಕೆಗಳನ್ನು ತೃಪ್ತಿಪಡಿಸ್ತಾ ಇದೆಯೋ ಇಲ್ವೋ, ನಾವು ಅಂದುಕೊಂಡಂತಹ ಲಾಭದ ಮಟ್ಟವನ್ನು ತಲುಪ್ತಾ ಇದೆಯೋ ಇಲ್ವೋ, ಅಥವಾ ಗ್ರಾಹಕರನ್ನ ಗಮನ ಸೆಳೆಯುವಲ್ಲಿ ಅದು ಯಶಸ್ವಿಯಾಗಿದೆಯೋ ಇಲ್ವೋ ಎನ್ನುವಂಥದ್ದನ್ನು ತಿಳಿದುಕೊಳ್ಳುವುದು ಅವಶ್ಯಕ. ಇದು ಆ ಸರಕಿನ ಸ್ಟ್ರೆಂತ್ ಹಾಗೂ ವೀಕ್ನೆಸಸ್ ಬಗ್ಗೆ ತಿಳಿಸ್ಕೊಡುತ್ತೆ, ಅದರ ಸಾಮರ್ಥ್ಯ ಮತ್ತು ಗುಣದೋಷಗಳ ಬಗ್ಗೆ ತಿಳಿಸ್ಕೊಡುತ್ತೆ. ಒಂದು ವೇಳೆ ಅಲ್ಲಿ ಏನಾದರೂ ಸಮಸ್ಯೆ ಅಥವಾ ತೊಂದರೆಗಳಿದ್ರೆ ಕೆಲವೊಂದು ಬದಲಾವಣೆಗಳನ್ನು ಮಾಡುವುದರ ಮೂಲಕ ಆ ವಸ್ತುವನ್ನು ಪುನಃ ಪರಿಚಯಿಸುವಂತಹ ಯೋಜನೆಯನ್ನು ರೂಪಿಸಲು ಈ ವಸ್ತುವಿನ ಯೋಜನೆ ಅವಶ್ಯಕವಾಗಿರುತ್ತದೆ. ಸೊ ದ ಸೆಕೆಂಡ್ ಮೇನ್ objective of product planning is to evaluate the performance of existing product and is to know the strength and weaknesses of that particular product. If there is any demerits means the company has to modulate that particular product along with some changes. Yes, for this purpose the product planning is essential. And the third one is to utilize firm's resources, ಸಂಪನ್ಮೂಲಗಳ ಸದ್ಬಳಕೆ. So product planning is essential for proper utilization of resources, because product planning involves the information relating to which type of product they are going to produce, which type of raw materials are resources required, how we can collect those resources in a proper way, and how we can collect that particular resources in a lower cost, and how we can utilize those resources in a proper way. Yes, ವಸ್ತುವಿನ ಯೋಜನೆಯು ವಸ್ತುವಿಗೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ಒಳಗೊಂಡಿರುತ್ತದೆ. ಯಾವ ತರಹದ ವಸ್ತುವನ್ನು ಉತ್ಪಾದಿಸುವುದು, ಆ ವಸ್ತುವನ್ನು ಉತ್ಪಾದಿಸಲು ಬೇಕಾಗುವಂತಹ ಸಂಪನ್ಮೂಲಗಳು, ಆ ಸಂಪನ್ಮೂಲಗಳು ಲಭ್ಯವಿರುವಂತಹ ಮೂಲಗಳು, ಯಾವ ರೀತಿಯಾಗಿ ಕಡಿಮೆ ವೆಚ್ಚದಲ್ಲಿ ಅವುಗಳನ್ನು ಪಡೆದುಕೊಳ್ಳಬಹುದು, ಹಾಗೂ ಯಾವ ರೀತಿಯಾಗಿ ಆ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಳ್ಳಬಹುದು ಎನ್ನುವುದರ ಬಗ್ಗೆ ಯೋಜನೆಯನ್ನು ರೂಪಿಸಲು ಈ ವಸ್ತುವಿನ ಯೋಜನೆ ಅವಶ್ಯಕವಾಗುತ್ತದೆ. ಸೊ ಇನ್ ಆರ್ಡರ್ ಟು ಮೇಕ್ ಎ ಪ್ರಾಪರ್ ಪ್ಲಾನಿಂಗ್ ರಿಲೇಟಿಂಗ್ ಟು ದ production, collection of raw materials and utilization of raw materials, the product planning is essential. So ಇದಕ್ಕಾಗಿ ಯಾವ ರೀತಿಯಾಗಿ ನಾವು ಸಂಪನ್ಮೂಲಗಳನ್ನು ಪಡೆದುಕೊಳ್ಳಬಹುದು, ಯಾವ ಮೂಲಗಳ ಮೂಲಕ ನಾವು ಸಂಪನ್ಮೂಲಗಳನ್ನು ಕೂಡಿ ಹಾಕಬಹುದು, ಯಾವ ರೀತಿಯಾಗಿ ಅವುಗಳನ್ನು ಸದ್ಬಳಕೆ ಮಾಡಿಕೊಳ್ಳಬಹುದು, ಯಾವ ರೀತಿಯಾಗಿ ಹೆಚ್ಚಿನ ಗುಣಮಟ್ಟದ ವಸ್ತುಗಳನ್ನು ಕಡಿಮೆ ವೆಚ್ಚದಲ್ಲಿ ಉತ್ಪಾದಿಸಬಹುದು ಎನ್ನುವಂತಹ ಯೋಜನೆಯನ್ನು ರೂಪಿಸಲು ಈ ವಸ್ತುವಿನ ಯೋಜನೆ ಅವಶ್ಯಕವಾಗುತ್ತೆ. ಇಟ್ ಗಿವ್ಸ್ ಅ ಕ್ಲಿಯರ್ ಕಟ್ ಪಿಕ್ಚರ್ ರಿಲೇಟಿಂಗ್ ಟು ಹೌ ವಿ ಪ್ರೊಡ್ಯೂಸ್ ದ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇನ್ ಎ ಪ್ರಾಪರ್ ವೇ ಅಂಡ್ ವಿತ್ ಎ ಹೈ ಕ್ವಾಲಿಟಿ ಅಂಡ್ ಕ್ವಾಲಿಟಿ ವಿತ್ ಎ ಲೋಯರ್ ಕಾಸ್ಟ್. ನೆಕ್ಸ್ಟ್ ಒನ್ ಈಸ್ ಟು ಸ್ಟ್ರೆಂಥೆನ್ ದ ಫರ್ಮ್ಸ್ ಮಾರ್ಕೆಟಿಂಗ್ ಕೆಪಾಸಿಟಿ. ಕಂಪನಿಯ ಮಾರಾಟ ಪ್ರಕ್ರಿಯೆಯ ಸಾಮರ್ಥ್ಯವನ್ನು ಹೆಚ್ಚಿಸಲು. ಸೊ ಒನ್ಸ್ ದ ಕಂಪನಿ know about the strength and weaknesses of it, then it will try to strengthen its capacity to compete with its competitors in the targeted market. ಒಂದು ಪಕ್ಷದಲ್ಲಿ ಯಾವಾಗ ಕಂಪನಿಯು ತನ್ನ ಸಾಮರ್ಥ್ಯ ಮತ್ತು ಗುಣದೋಷಗಳನ್ನು ಅದು ತಿಳ್ಕೊಳ್ಳುತ್ತೋ ಆವಾಗ ಅದು ತನ್ನ ಪ್ರತಿಸ್ಪರ್ಧಿಗಳ ಜೊತೆ ಉದ್ದೇಶಿತ ಮಾರುಕಟ್ಟೆಯಲ್ಲಿ ಸ್ಪರ್ಧಿಸುವ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಅದು ಪ್ರಯತ್ನ ಮಾಡುತ್ತೆ. How means once the product planning informs the company relating to the weaknesses of its product means, then the company will try to modulate or then try to bring changes in that particular product in order to attract the targeted customers.
And the next one is to maintain logical, well-designed, individually justified product lines. ಉತ್ತಮ ವಿನ್ಯಾಸದ ವಸ್ತುಗಳನ್ನು ನಿರ್ವಹಿಸುವುದು. How means once the product planning informs or facilitate the company to design its product in such a manner means ಈ ವಸ್ತುವಿನ ಯೋಜನೆ ಏನಿದೆ ಕಂಪನಿಯು ಒಂದು ಉತ್ತಮ ವಿನ್ಯಾಸದ ವಸ್ತುಗಳನ್ನು ಹೊಂದಲು ಸಹಾಯ ಮಾಡುತ್ತೆ. So the product planning gives all the information relating to how it can improve itself, how it can introduce a well-designed product, how it can be produce a high quality products with a lower cost, how it can attract the customers, how it can strengthen its capacity to compete with its competitors. So by this way, this helps the company to have a well-designed product lines and each individual justified products. So ಈ ವಸ್ತುವಿನ ಯೋಜನೆ ಏನಿದೆ ಅಂದರೆ ಕಂಪನಿಯು ಯಾವ ರೀತಿಯಾಗಿ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ವಿನ್ಯಾಸ ಮಾಡುವುದು, ಯಾವ ರೀತಿಯಾಗಿ ತನ್ನ ಗ್ರಾಹಕರ ಬಯಕೆಗಳನ್ನು ತೃಪ್ತಿಪಡಿಸುವುದು, ಯಾವ ರೀತಿಯಾಗಿ ತಾನು ಅಂದುಕೊಂಡಂತಹ ಲಾಭಾಂಶದ ಮಟ್ಟವನ್ನು ತಲುಪುವುದು, ಯಾವ ರೀತಿಯಾಗಿ ಉತ್ತಮ ಗುಣಮಟ್ಟದ ಸರಕು ಮತ್ತು ಸೇವೆಗಳನ್ನು ಅಥವಾ ವಸ್ತುಗಳನ್ನು ಪರಿಚಯಿಸಬಹುದು ಎನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ಅದು ನೀಡುತ್ತೆ. ಅದರ ಜೊತೆಗೆ ಉತ್ತಮವಾದ ವಿನ್ಯಾಸವನ್ನು ಹೊಂದಿರತಕ್ಕಂತಹ ವಸ್ತುಗಳನ್ನು ಪ್ರತಿಯೊಬ್ಬ ವೈಯಕ್ತಿಕ ವ್ಯಕ್ತಿಯಿಂದ ಪರಿಶೀಲಿಸಲ್ಪಟ್ಟ ವಸ್ತುಗಳನ್ನು ಹೊಂದಲು ಇದು ಕಂಪನಿಗೆ ಸಹಾಯವನ್ನು ಮಾಡುತ್ತೆ. ಸೊ ಬೈ ದಿಸ್ ವೇ ಇಟ್ ಗೈಡ್ಸ್ ದ ಕಂಪನಿ ಟು ಹ್ಯಾವ್ ಅ ವೆಲ್ ಡಿಸೈನ್ಡ್ ಗೂಡ್ಸ್ ಅಂಡ್ ಸರ್ವಿಸಸ್. ಈ ವಸ್ತುವಿನ ಯೋಜನೆ ಈ ರೀತಿಯಾಗಿ ಕಂಪನಿಯು ಒಂದು ಉತ್ತಮ ವಿನ್ಯಾಸದ ವಸ್ತುಗಳನ್ನು ಹೊಂದುವಂತಹ ಅನುಕೂಲತೆಯನ್ನು ಮಾಡಿಕೊಡುತ್ತೆ. ಸೊ ದೀಸ್ ಆರ್ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಪ್ರಾಡಕ್ಟ್ ಪ್ಲಾನಿಂಗ್. ಇದಿಷ್ಟು ವಸ್ತುವಿನ ಯೋಜನೆಯ ಪ್ರಮುಖ ಉದ್ದೇಶಗಳು ಆಗಿರುತ್ತೆ. ದ ಮೇನ್ ಆಬ್ಜೆಕ್ಟಿವ್ ಈಸ್ ಟು ಸ್ಯಾಟಿಸ್ಫೈ ದ ನೀಡ್ಸ್ ಆ್ಯಂಡ್ ಪ್ರಿಫರೆನ್ಸಸ್ ಆಫ್ ಕಸ್ಟಮರ್ಸ್. ಸೆಕೆಂಡ್ ಒನ್ ಈಸ್ ಟು ಎವಾಲ್ಯುಯೇಟ್ ದ ಪರ್ಫಾರ್ಮೆನ್ಸ್ ಆಫ್ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್. And third one, to utilize the resources in a such a manner. And fourth one is to strengthen the capacity of the company to compete with its competitors. And next one, to have a well-designed products. ಪ್ರಮುಖವಾದಂತಹ ವಸ್ತುವಿನ ಯೋಜನೆ ಉದ್ದೇಶಗಳು ಏನಪ್ಪ ಅಂತಂದರೆ ಗ್ರಾಹಕರ ಬೇಡಿಕೆಗಳನ್ನು ತೃಪ್ತಿಪಡಿಸುವಂಥದ್ದು, ಪ್ರಸ್ತುತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸರಕಿನ ಕಾರ್ಯಕ್ಷಮತೆಯನ್ನು ಅಳೆಯುವಂಥದ್ದು, ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಳ್ಳಲು ಹಾಗೂ ಕಂಪನಿಯ ತನ್ನ ಪ್ರತಿಸ್ಪರ್ಧಿಗಳ ಜೊತೆ ಸ್ಪರ್ಧಿಸುವಂತಹ ಸಾಮರ್ಥ್ಯವನ್ನು ಹೆಚ್ಚಿಸಲು, ಅದರ ಜೊತೆಗೆ ಕಂಪನಿಯ ಉತ್ತಮ ವಿನ್ಯಾಸದ ವಸ್ತುಗಳನ್ನು ಹೊಂದಲು ಈ ವಸ್ತುವಿನ ಯೋಜನೆ ಸಹಾಯ ಮಾಡುತ್ತೆ. ಇಟ್ ಗೈಡ್ಸ್ ಇನ್ ಆಲ್ ವೇ ರಿಲೇಟಿಂಗ್ ಟು ದ ಪ್ರಾಡಕ್ಟ್. ಇದು ಒಂದು ವಸ್ತುವಿಗೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಸಲಹೆ ಮತ್ತು ಸೂಚನೆಗಳನ್ನು ವ್ಯವಹಾರಿಕ ಸಂಸ್ಥೆ ಕೊಡುತ್ತೆ. ಇಟ್ ಗಿವ್ಸ್ ಅ ಕ್ಲಿಯರ್ ಕಟ್ ಪಿಕ್ಚರ್ ರಿಗಾರ್ಡಿಂಗ್ ದ ಪ್ರಾಡಕ್ಟ್, how which type of goods we have to produce, which type of raw material we require, from which sources we can collect, and how we can utilize those resources in a proper way, and how we can introduce that particular product in the market, and how we can strengthen our capacity to compete with our competitors, and how we can reach our target. ಈ ವಸ್ತುವಿನ ಯೋಜನೆಯು ಒಂದು ವ್ಯವಹಾರಿಕ ಸಂಸ್ಥೆಗೆ ಯಾವ ವಸ್ತುವನ್ನು ಉತ್ಪಾದಿಸಬೇಕು, ಆ ವಸ್ತುವಿಗೆ ಅವಶ್ಯಕವಿರುವಂತಹ ಸಂಪನ್ಮೂಲಗಳೇನು, ಯಾವ ಮೂಲಗಳಿಂದ ಆ ಸಂಪನ್ಮೂಲಗಳನ್ನು ಸಂಗ್ರಹಿಸಬೇಕು, ಯಾವ ರೀತಿಯಾಗಿ ಆ ಸಂಪನ್ಮೂಲಗಳ ಸದ್ಬಳಕೆ ಮಾಡಬೇಕು, ಯಾವ ರೀತಿಯಾಗಿ ಉತ್ಪಾದಿಸಿದಂತಹ ವಸ್ತುವನ್ನು ಮಾರುಕಟ್ಟೆಯಲ್ಲಿ ಪರಿಚಯಿಸಬೇಕು, ಯಾವ ರೀತಿಯಾಗಿ ನಮ್ಮ ಪ್ರತಿಸ್ಪರ್ಧಿಗಳ ಜೊತೆ ಸ್ಪರ್ಧಿಸಬೇಕು, ಹಾಗೂ ಯಾವ ರೀತಿಯಾಗಿ ನಮ್ಮ ಗುರಿಯನ್ನು ನಾವು ತಲುಪಬಹುದು ಎನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ಇದು ತಿಳಿಸಿಕೊಡುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಆಬ್ಜೆಕ್ಟಿವ್ಸ್ ಆಫ್ ಪ್ರಾಡಕ್ಟ್ ಪ್ಲಾನಿಂಗ್. ಇದಿಷ್ಟು ವಸ್ತುವಿನ ಯೋಜನೆಯ ಉದ್ದೇಶಗಳ ಬಗ್ಗೆ ಆಗಿರುತ್ತೆ. ಇನ್ ನೆಕ್ಸ್ಟ್
ಕ್ಲಾಸ್ ವಿ ವಿಲ್ ಕಂಟಿನ್ಯೂ ದ ಸೇಮ್ ಮಾಡ್ಯೂಲ್. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಇದೇ ಅಧ್ಯಾಯವನ್ನು ಮುಂದುವರಿಸೋಣ. ಥ್ಯಾಂಕ್ ಯು.